ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ನಮಗೆ ನೆನಪಾಗೋದು ನಂದಿ ಹಿಲ್ಸ್ ಮತ್ತೆ ಈಶಾ ಆದಿಯೋಗಿ ಮಾತ್ರ ನೆನಪಾಗುತ್ತಲ್ವಾ. ಅದರ ಜೊತೆಗೇನೆ ಇನ್ನೂ ಅನೇಕ ಪ್ಲೇಸ್ಗಳಿದ್ದಾವೆ. ನಾನು ಅದನ್ನು ಒಂದೊಂದಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವಿವತ್ತು ಹೋಗ್ತಾ ಇರೋದು ಬಂದು ತುಂಬಾ ವಿಶೇಷವಾದ ದೇವಾಲಯ. ಇದು ರಂಗನಾಥ ಸ್ವಾಮಿ ದೇವಾಲಯ. ಇದನ್ನ ರಂಗಸ್ಥಳ ಅಂತ ಸಹ ಕರೀತಾರೆ. ಚಿಕ್ಕಬಳ್ಳಾಪುರದಿಂದ ರಂಗಸ್ಥಳಕ್ಕೆ ಸುಮಾರು 5 ಕಿಲೋಮೀಟರ್ ಇದೆ. ಈ ರಂಗಸ್ಥಳ ತಿಪ್ಪೇನಹಳ್ಳಿ ಅನ್ನೋ ಊರಲ್ಲಿ ಇರುತ್ತೆ. ಈ ತಿಪ್ಪೇನಹಳ್ಳಿಗೆ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಬಸ್ ಫೆಸಿಲಿಟಿ ಇರುತ್ತೆ. ಬಸ್ ಸ್ಟಾಪ್ ಅಲ್ಲಿ ನೀವು ಇಳ್ಕೊಂಡು ಬಸ್ ಸ್ಟಾಪ್ ಆಪೋಸಿಟೇ ನಿಮಗೆ ಒಂದು ರೋಡ್ ಕಾಣಿಸುತ್ತೆ. ಆ ರೋಡಲ್ಲಿ ಸುಮಾರು 1.5 ಕಿಲೋಮೀಟರು ನೀವು ಹೋಗಬೇಕಾಗುತ್ತೆ. ರಂಗಸ್ಥಳ ದೇವಾಲಯ ಇಡನ್ ಜೆಮ್ ಅಂತಾನೆ ಹೇಳ್ತಾರೆ. ಈ ದೇವಾಲಯ ಸುಮಾರು 1000 ವರ್ಷಗಳ ಹಳೆಯ ದೇವಾಲಯ ಆಗಿದೆ. ಈ ದೇವಾಲಯನ ಹೊಯ್ಸಳ ರಾಜರು ನಿರ್ಮಿಸಿದ್ದಾರೆ. ಈ ದೇವಾಲಯವನ್ನ ಮೋಕ್ಷ ರಂಗನಾಥ ದೇವಾಲಯ ಎಂದು ಸಹ ಕರೀತಾರೆ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ಈ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಆಂಜನೇಯ ಸ್ವಾಮಿ ಮತ್ತೆ ಗರುಡ ದೇವರ ದರ್ಶನ ಆಗುತ್ತೆ. ಕಾವೇರಿ ನದಿ ದಡದಲ್ಲಿರುವ 3 ರಂಗನಾಥ ಸ್ವಾಮಿ ದೇವಾಲಯ ಆಗಿರುವ ಶ್ರೀರಂಗಪಟ್ಟಣದ ಆದಿರಂಗ, ಶಿವನ ಸಮುದ್ರದಲ್ಲಿರುವ ಮಧ್ಯರಂಗ ಮತ್ತೆ ಶ್ರೀರಂಗಂನಲ್ಲಿರುವ ಅಂತರಂಗವನ್ನ ಭೇಟಿ ಮಾಡಿದ ನಂತರ ಭಕ್ತರು ರಂಗಸ್ಥಳಂ ಅಲ್ಲಿರುವ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಹೀಗೆ ಮಾಡೋದ್ರಿಂದ ಮೋಕ್ಷವನ್ನ ಪಡೆಯಬಹುದು ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಸ್ಥಳೀಯ ದಂತಕಥೆಯ ಪ್ರಕಾರ 7 ಮುನಿಗಳು ಹತ್ತಿರದ ಸ್ಕಂದಗಿರಿ ಬೆಟ್ಟದ ಗುಹೆಯಲ್ಲಿ ವಾಸಿಸುತ್ತಿದ್ರು. ಶ್ರೀರಾಮನು ವಿಭೀಷಣನಿಗೆ ವಿಗ್ರಹವನ್ನು ಉಡುಗೊರೆಯಾಗಿ ನೀಡಿದ ಕಾಲಕ್ಷೇಪದ ನೆನಪಿಗೆ 7 ಮುನಿಗಳು ರಂಗಸ್ಥಳದಲ್ಲಿ ರಂಗನಾಥ ವಿಗ್ರಹವನ್ನು ಸ್ಥಾಪಿಸಿ ಪೂಜೆಯನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತೆ. ಶ್ರೀರಂಗಪಟ್ಟಣ, ಶ್ರೀರಂಗ ಮತ್ತು ರಂಗಸ್ಥಳದಲ್ಲಿರುವ ಶ್ರೀರಂಗನಾಥ ವಿಗ್ರಹವನ್ನು ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ರಂಗನಾಥ ಸ್ವಾಮಿ ದೇವರ ವಿಗ್ರಹವು ಏಕಶಿಲಾ ಶಾಲಿಗ್ರಾಮ ಮೂರ್ತಿಯಾಗಿದೆ. ಈ ದೇವಾಲಯದ ಗರ್ಭಗುಡಿಯು ಬಿದಿರಿನ ಬುಟ್ಟಿಯಂತಿದೆ. ಭಗವಾನ್ ರಂಗನಾಥ ಸ್ವಾಮಿಯು ಬುಟ್ಟಿಯ ಮಧ್ಯಭಾಗದಲ್ಲಿ ಮಲಗಿರುವಂತೆ ನಮಗೆ ಕಾಣಿಸುತ್ತೆ. ಈ ದೇವಾಲಯ ನೋಡಿಕೊಂಡು ಪಕ್ಕದಲ್ಲೇ ನಾವು ಕಲ್ಯಾಣಿಯನ್ನು ಸಹ ನೋಡ್ತೀವಿ. ಈ ದೇವಾಲಯ ತುಂಬಾನೇ ಚೆನ್ನಾಗಿದೆ. ನೀವು ಮತ್ತೆ ನಿಮ್ಮ ಫ್ಯಾಮಿಲಿಯವರು ಆದಷ್ಟು ಬೇಗ ಈ ರಂಗನಾಥ ಸ್ವಾಮಿಯ ದರ್ಶನವನ್ನ ಪಡಿಬೇಕು ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.